ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಪ್ರಕರಣ ನಡೆದಿದೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ಒಂದು ವಿಡಿಯೋನ ಹೊಸದಾಗಿ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಈ ಒಂದು ಘಟನೆ ಉತ್ತರ ಪ್ರದೇಶದ ಝಾನ್ಸಿ ಎಂಬ ಪ್ರದೇಶದಿಂದ ಒಂದು ಮಹಿಳೆಯ ಆತ್ಮಹತ್ಯೆ ಆಗಿರುತ್ತೆ. ಆದರೆ ಅವರ ಮಗಳಾದ 4 ವರ್ಷದ ಪುಟ್ಟ ಮಗು ತನ್ನ ಡ್ರಾಯಿಂಗ್ನಿಂದ ಒಬ್ಬ ಅಪರಾಧಿಯನ್ನ ಬಹಿರಂಗಪಡಿಸಲಾಗಿದೆ. ಹೌದು, ಮೊದಲಲ್ಲಿ ಈ ಒಂದು ಪ್ರಕರಣವನ್ನ ಆತ್ಮಹತ್ಯೆ ಅಂತ ವರದಿಯಾಗಿತ್ತು. ಆದರೆ ಈ ಒಂದು ಮಗುವಿನಿಂದ ಈ ಒಂದು ಪ್ರಕರಣ ಕೊಲೆಯಾಗಿರುವುದಾಗಿ ಬಹಿರಂಗವಾಗಿದೆ. ಬನ್ನಿ ಏನಿದು ಸ್ಟೋರಿ ಅಂತ ನೋಡೋಣ. ಆ ಒಂದು ಮಗು ಹೇಳಿರುವ ವರದಿಯ ಪ್ರಕಾರ ಮೊದಲಲ್ಲಿ ಆತ್ಮಹತ್ಯೆ ಅಂತಾಗಿದ್ದ ಈ ಒಂದು ಪ್ರಕರಣ ಹತ್ಯೆ ಎಂದು ದಾಖಲಾಯಿತು. ಯಾವ ರೀತಿ ಈ ಒಂದು ಪ್ರಕರಣ ಹತ್ಯೆಯಾಗಿ ಪರಿವರ್ತನೆ ಆಯಿತು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಪೊಲೀಸರು ಈ ಒಂದು ಕೇಸನ್ನ ಆತ್ಮಹತ್ಯೆ ಅಂತ ಪರಿಗಣಿಸಿದ್ರು. ನಂತರ ಹುಟ್ಟಿರುವಂತಹ ಮಹಿಳೆಯ ಮಗಳು 4 ವರ್ಷ ಅವರಿಗೆ. ಆ ಒಂದು ಪುಟ್ಟ ಮಗು ತನ್ನ ಡ್ರಾಯಿಂಗ್ನಿಂದ ಚಿತ್ರಗಳನ್ನು ಬಿಡಿಸ್ತಾರೆ. ಈ ಚಿತ್ರಗಳನ್ನು ನೋಡಿದಂತಹ ಪೊಲೀಸರು ಆ ಮಗುವನ್ನ ಕೇಳಿದಾಗ ಆ ಮಗು ಹೇಳುತ್ತೆ, ತನ್ನ ತಂದೆಯೇ ತನ್ನ ತಾಯಿಯನ್ನ ಸಾಯಿಸಿರುವುದಾಗಿ ಹೇಳ್ತಾರೆ. ನಂತರ ತನ್ನ ತಾಯಿಯನ್ನ ಹಲ್ಲೆ ನಡೆಸಿ ನೇಣನ್ನ ಹಾಕಿ ಸಾಯಿಸಲಾಗಿದೆ ಹಾಗೂ ತಲೆಗೆ ಕಲ್ಲಿನಿಂದ ಹೊಡೆದು ಹಿಂಸೆಯನ್ನ ನೀಡಿದ್ದಾರೆ ಎಂದು ಪೊಲೀಸರಿಗೆ ಆ ಒಂದು ಪುಟ್ಟ ಮಗು ಹೇಳ್ತಾರೆ. ಹಾಗೆ ಕೆಲವು ದಿನಗಳ ಹಿಂದೆ ಇವರಿಗೆ ಬೆದರಿಕೆಯನ್ನ ಕೂಡ ಹಾಕಿರ್ತಾರೆ ಅಂತ ಆ ಒಂದು ಪುಟ್ಟ ಮಗು ಪೊಲೀಸರಿಗೆ ಎಲ್ಲ ವಿವರವಾಗಿ ತಿಳಿಸ್ತಾರೆ. ಇದನ್ನು ಕೇಳಿದ ಪೊಲೀಸರು ತಕ್ಷಣವೇ ಆ ಒಂದು ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಕಳಿಸಲಾಗುತ್ತೆ. ನಂತರ ತನ್ನ ಗಂಡ ಆದಂತಹ ಸಂದೀಪ್ ಎನ್ನುವ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿ ಪ್ರಕರಣವನ್ನ ದಾಖಲಿಸ್ತಾರೆ. ಇನ್ನು ಈ ಒಂದು ಪ್ರಕರಣ ತನಿಖೆ ನಡೆದ ಮೇಲೆ ತನ್ನ ಅತ್ತೆ ಹಾಗೂ ಮಾವನನ್ನ ಕೂಡ ಬಂಧಿಸುವಂತೆ ಪೊಲೀಸರು ಹೇಳಿದ್ದಾರೆ. ಈ ಒಂದು ಕೊಲೆಗೆ ಕಾರಣ ಇನ್ನ ನಿಖರವಾಗಿ ತಿಳಿದು ಬಂದಿಲ್ಲ. ಆದರೆ ಇವರ ಮದುವೆಯ ಸಂದರ್ಭದಲ್ಲಿಂದಲೂ ಇವರ ಕಿರುಕುಳ ಅನ್ನೋದು ಆ ಒಂದು ಮಹಿಳೆಯ ಮೇಲೆ ನಡೆಯುತ್ತಲೇ ಇದೆಯಂತೆ. 2019ರಲ್ಲಿ ಈ ಒಂದು ದಂಪತಿಗಳ ಮದುವೆಯಾಯಿತು. ಆ ಒಂದು ಮದುವೆಯ ಸಂದರ್ಭದಲ್ಲಿ ಮಹಿಳೆಯರ ಕಡೆಯಿಂದ ತನ್ನ ತಂದೆ 20 ಲಕ್ಷ ವರದಕ್ಷಿಣೆಯನ್ನ ನೀಡಿದ್ದಾರೆ. ಆದರೂ ಇವರಿಗೆ ಆ ಒಂದು ಹಣ ಸಾಕಾಗದಲ್ಲದೆ ಇನ್ನ ಹೆಚ್ಚಿನ ಕಾರ್ ಹಾಗೂ ಇನ್ನ ಹೆಚ್ಚಿನ ವಸ್ತುಗಳನ್ನ ಕೇಳಿದ್ದಾರೆ. ಈ ಒಂದು ಬೇಡಿಕೆಗಳನ್ನ ನಿರಾಕರಿಸಿದ್ದ ಆ ಒಂದು ತಂದೆ ನಂತರ ಮದುವೆಯಾದ ಮೇಲೆ ಈ ಒಂದು ತನ್ನ ಹೆಂಡತಿಯನ್ನ ಅತ್ತೆ ಹಾಗೂ ಮಗ ಇಬ್ಬರು ತುಂಬಾ ಕಿರುಕುಳವನ್ನ ನೀಡಿದ್ದಾರೆ. ನಂತರ ಈ ಒಂದು ದಂಪತಿಗಳಿಗೆ ಮಗು ಆಗುತ್ತೆ. ಆ ಮಗು ಹೆಣ್ಮಗು ಆಗುತ್ತೆ. ಅವರಿಗೆ ಗಂಡು ಮಗು ಬೇಕು ಅಂತ ಅವರ ಅತ್ತೆ ತುಂಬಾ ಹಿಂಸೆಯನ್ನ ನೀಡ್ತಾ ಇರ್ತಾರೆ. ಆದರೆ ಇವತ್ತು ಆ ಒಂದು ಹೆಣ್ಣು ಮಗುನೇ ಈ ಒಂದು ತನ್ನ ತಾಯಿಗೆ ನ್ಯಾಯವನ್ನ ಕೊಡಿಸ್ತಾ ಇದ್ದಾರೆ. ಈಗಿನ ಭಾರತದಲ್ಲಿ ವರದಕ್ಷಿಣೆಯ ಕಿರುಕುಳಗಳು ತುಂಬಾ ಜಾಸ್ತಿ ಆಗಿವೆ. ಈ ಒಂದು ಪ್ರಕರಣಗಳಿಂದ ಅನೇಕ ಮಹಿಳೆಯರು ಸಾವನ್ನಪ್ಪಿರುವಂತಹ ಘಟನೆಗಳು
ತುಂಬಾ ನಡೆದು ಹೋಗಿವೆ. ಕೆಲವು ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗ್ತಾ ಇವೆ, ಇನ್ನ ಕೆಲವು ಆಗ್ತಾ ಇಲ್ಲ. ಅಂತಹ ಪ್ರಕರಣಗಳು ಎಷ್ಟೋ ಈ ಒಂದು ಭಾರತದಲ್ಲಿ ದಿನನಿತ್ಯಲೂ ನಡೆಯುತ್ತಲೇ ಇದೆ. ಈ ಒಂದು ಪ್ರಕರಣ ಕೂಡ ಹಾಗೆಯೇ ವರದಕ್ಷಿಣೆಯ ಕಿರುಕುಳದಿಂದ ತನ್ನ ಹೆಂಡತಿಯನ್ನೇ ಸಾಯಿಸಿದಂತಹ ಒಂದು ಸ್ಟೋರಿ ಇದು. ಕೌಟುಂಬಿಕ ಹಿಂಸಾಚಾರ ಮತ್ತು ವರದಕ್ಷಿಣೆ ಸಂಬಂಧಿತ ನಿಂದನೆಗಳು ಭಾರತದಲ್ಲಿ ನಿರ್ಣಾಯಕ ಸಮಸ್ಯೆಗಳಾಗಿ ಉಳಿದಿದೆ. ಇದು ರಾಷ್ಟ್ರದಾದ್ಯಂತ ಅಸಂಖ್ಯಾತ ಮಹಿಳೆಯರ ಮೇಲೆ ಪರಿಣಾಮ ಬೀರುತ್ತದೆ.